ಆನೇಕಲ್ ಪಟ್ಟಣದ ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಸ್ವಾಮಿಗೆ ವೈರಮುಡಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಪಂಜಿನ ಮೆರವಣಿಗೆಯ ನಡುವೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಉತ್ಸವ ವೈಭವದಿಂದ ನಡೆಯಿತು. ಸಂಜೆ 7ರ ಸುಮಾರಿಗೆ ಶ್ರೀ ತಿಮ್ಮರಾಯ ಸ್ವಾಮಿ ಉತ್ಸವ ಮೂರ್ತಿಗೆ ವೈರಮುಡಿ ಕಿರೀಟಧಾರಣೆ ಮಾಡಿ ಉತ್ಸವವನ್ನು ಪ್ರಾರಂಭಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕ ರಾಮಚಂದ್ರ ಭಟ್ಟರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆದವು. ಮೇಲುಕೋಟೆಯ ಮಾದರಿಯಲ್ಲಿ ವೈರಮುಡಿ ಉತ್ಸವ ನಡೆಯಿತು. ಭಕ್ತರು ಉತ್ಸವ ಮೂರ್ತಿಯನ್ನ ಹೊತ್ತು ಮೆರವಣಿಗೆಯ ಮೂಲಕ ಸಾಗಿದರು. ದೇವಾಲಯದ ಪ್ರಾಂಗಣವನ್ನು 3 ಸುತ್ತು ಹಾಕುವ ಮೂಲಕ ವೈರಮುಡಿ ಉತ್ಸವವನ್ನು ನಡೆಸಲಾಯಿತು. ರಾಜ್ಯವಲ್ಲದೆ ನೆರೆ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಉತ್ಸವವನ್ನು ಕಣ್ತುಂಬಿಕೊಂಡರು. ವೈರಮುಡಿ ಕಿರೀಟ ಧಾರಣೆಯಿಂದ ಕಂಗೊಳಿಸುತ್ತಿದ್ದ ಶ್ರೀ ತಿಮ್ಮರಾಯ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಪುಳುಕಿತರಾದರು. ಇನ್ನು ಈ ಉತ್ಸವಕ್ಕೆ ಮೆರುಗು ನೀಡಿದಂತೆ ಬಾಣ ಬಿರುಸು, ಪಟಾಕಿಗಳ ಸದ್ದು, ಬೆಳಕು ಆಕರ್ಷಣೀಯವಾಗಿತ್ತು. ಆನೇಕಲ್ನ ಶಿವರಾಮಯ್ಯನವರ ಕುಟುಂಬದವರು ವೈರಮುಡಿ ಉತ್ಸವವನ್ನು ಆಯೋಜಿಸಿದ್ದರು. ಆನೇಕಲ್ ಪುರಸಭಾ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭ, ಸದಸ್ಯೆ ಕವಿತಾ, ಮುಖಂಡರಾದ ಮಲ್ಲಿಕಾರ್ಜುನ್, ಹನುಮಂತರಾವ್, ಶ್ರೀನಿವಾಸ್, ಪುರಸಭಾ ಸದಸ್ಯ ರಾಜೇಂದ್ರ ಪ್ರಸಾದ್, ಬಾಬು, ಲೋಕೇಶ್ ಗೌಡ, ಪ್ರಸಾದ್, ರಘು, ಮುರಳಿ ಹಾಗೂ ತಾಲೂಕಿನ ಸಾವಿರಾರು ಜನರು ಭಾಗವಹಿಸಿದ್ದರು.
ಒಂದು ನಿಮಿಷ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ಆನೇಕಲ್ ಪಟ್ಟಣದಲ್ಲಿ ವೈರಮುಡಿ ಉತ್ಸವ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಸಹ ಇದು ಕಂಟಿನ್ಯೂಸ್ ಆಗಿ ಮತ್ತೆ ಇದನ್ನು ಮುಂದುವರಿಸಿದ್ದೀವಿ ಅಷ್ಟೇ. ಏಕೆಂದರೆ ಆನೇಕಲ್ಲಲ್ಲಿ ಈಗೇನೋ ತಿಮ್ಮರಾಯ ಸ್ವಾಮಿ ಜಾತ್ರೆ ಆಗುತ್ತೆ. ಆ ಜಾತ್ರೆ ಆದ ಮಾರನೇ ದಿನ ನಾವು ಪ್ರತಿ ವರ್ಷವೂ ಸಹ ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಮ ವಾರ್ಡ್ನ ಮತ್ತು ನಮ್ಮ ಅಣ್ಣ ವಾರ್ಡು ಏನಿದೆ 21 ಮತ್ತು 26ನೇ ವಾರ್ಡ್ ಎಲ್ಲ ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಸಹಕಾರ ಕೊಟ್ಟರು. ಅದಾದ ನಂತರ ಆನೇಕಲ್ನ ಟೌನ್ ಪೂರ್ತಿ ಜನತೆ ಇದರಲ್ಲಿ ಸಂಜೆ 7 ಗಂಟೆ ಮೇಲೆ ಎಲ್ಲ ಬಂದು ಪಾಲ್ಗೊಳ್ತಾರೆ. ಇದೊಂದು ಸಂತೋಷದ ವಿಚಾರ. ಪ್ರತಿ ವರ್ಷ ಇದು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ಕಾರ್ಯಕ್ರಮನ ಹುಟ್ಟಾಕದಂಥ ಪುಣ್ಯಾತ್ಮರು ನಮ್ಮ ಆತ್ಮೀಯರಾದ ಸ್ನೇಹಿತರಾದ ಅಶ್ವಥ್ ನಾರಾಯಣರವರು. ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟೊಂದು ವಿಜೃಂಭಣೆಯನ್ನು ನಡೆಯೋದಕ್ಕೆ, ಇವತ್ತು ಆನೇಕಲ್ಲಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಕಾರಣಕರ್ತರು ಅವರು. ಅದನ್ನು ಅವರ ಕುಟುಂಬದವರು, ಅವ್ರ ತಮ್ಮನಾದಂಥ ಪದ್ಮನಾಭ ಅವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಅದರಿಂದ ನಮಗೆ ಈ ಒಂದು ವಿಚಾರವಾಗಿ ತುಂಬ ಸಂತೋಷ ಇದೆ. ಈ ದೇವ್ರ ಕಾರ್ಯ ಈಗಲೇ ಯಾವಾಗಲೂ ಶಾಶ್ವತವಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ಈ ತಿಮ್ಮರಾಯ ಸ್ವಾಮಿಯಲ್ಲಿ ಕೇಳಿಕೊಂಡು ಅವರ ಒಂದು ಕುಟುಂಬಕ್ಕೆ ಆಯುಷು ಆರೋಗ್ಯವಾಗಿ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ದೇವ್ರ ಕಾರ್ಯಗಳನ್ನ ಮಾಡೋದಕ್ಕೆ ಅವ್ರಿಗೆ ದೇವರು ಅತಿ ಹೆಚ್ಚಿನ ಉತ್ಸಾಹ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ತಿಮ್ಮರಾಯ ಸ್ವಾಮಿ ಜಾತ್ರೆ ಆದ ನಂತರ ಮಾರನೇ ದಿನಕ್ಕೆ ಒಂದು ವೈರಮುಡಿ ಉತ್ಸವ ಅಂತ ಇಲ್ಲಿ ನಮ್ಮ ತಿಮ್ಮರಾಯ ಸ್ವಾಮಿ ಜಾತ್ರೆ ಇದು ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ ನಾವೊಂದು 50ರಿಂದ 60 ಜನ ಅಷ್ಟೇ ಪ್ರಾರಂಭ ಮಾಡಿದ್ದು. ಇವತ್ತು ಸಾವಿರಾರು ಜನ ನೋಡೋಕ್ಕೆ ಒಂದು ಆನಂದವ ರೀತಿಯಲ್ಲಿದೆ.
ಆ ಪುಣ್ಯಾತ್ಮರು ನೋಡಿ, ಇವರೇ ಇದೆ ನಮ್ಮ ಅರ್ಚಕರಿದ್ದಾರೆ ಇಲ್ಲೇ. ಅರ್ಚಕರ ಜೊತೆ ಅಶಿಯಣ್ಣವ್ರು ಓದ್ತಾಯಿದ್ರು. ವೈರಮುಡಿ ಉತ್ಸವಕ್ಕೆ ಅಲ್ಲಿ ಮೇಲುಕೋಟೆ ಹೋಗಿ ನೋಡ್ಕೊಂಬಂದವರು ಅವರು. ನೋಡ್ಕೊಂಬಂದು ಅದೇ ರೀತಿ ಇಲ್ಲಿ ಮಾಡಬೇಕು ಅಂತ ಪುನಾದಿ ಹಾಕ್ಬಿಟ್ಟು ಹೋದರು ಪುಣ್ಯಾತ್ಮರು. ಇವತ್ತು ಈ ಮಟ್ಟಕ್ಕೆ ದೊಡ್ಡದಾಗಿ ಮಾಡೋ ಒಂದು ಮಟ್ಟಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ. ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೇನೆ. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ಅವ್ರ ಕುಟುಂಬಕ್ಕೆ ಇದೇ ರೀತಿ ಮಾಡೋವಂಥ ಶಕ್ತಿ ಆ ತಿಮ್ಮರಾಯ ಸ್ವಾಮಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಎಲ್ಲ ಆನೇಕಲ್ನ 27 ವಾರ್ಡಿಂದ ಮತ್ತು ತಾಲೂಕಿನ ಜನತೆಗಳೆಲ್ಲ ಬಂದಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೇನೆ. ಎಲ್ಲರೂ ಆರಾಮಾಗಿ ಮನೆ ಸೇರಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಹಾಗೂ ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರಿಗೆ ವಂದನೆ ಹೇಳ್ತಾ ಈ ಕಾರ್ಯಕ್ರಮನ ಇವತ್ತು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.